Hey guys, welcome back to Saga Stories. ಹೊಸ ಹೋಗೋಣ ಸೂಪರ್ ಫ್ರೆಶ್ ಬ್ರೇಕಿಂಗ್ ಅಪ್ಡೇಟ್ಸ್ಗಳಿಗೆ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆಲ್ಲರಿಗೂ ಸ್ವಾಗತ. ಸೂಪರ್ ಫ್ರೆಶ್ ಅಪ್ಡೇಟ್ ಮೊದಲನೇ ಅಪ್ಡೇಟ್ ಬರ್ತಾ ಇರೋದು ನೆನ್ನೆ ಕೊಟ್ಟಿದ್ದಾರಪ್ಪ ಅಪ್ಡೇಟು. ಜಸ್ಪ್ರೀತ್ ಬುಮ್ರಾಗೆ ಹಿಂಗೆ ಆಗೋಗ್ಬಿಡೈತೆ ಗುರು ಸೀನ್ಸ್ ಆಗೋಗ್ಬಿಡುತ್ತೆ ಇಂಡಿಯನ್ ಟೀಮಲ್ಲಿ. ಸೊ ಇವ್ರ ಜಾಗದಲ್ಲಿ ಇವರೇ ರಿಪ್ಲೇಸ್ಮೆಂಟ್ ಆಗಿ ಬರಬೇಕು ಅಂಡ್ ಬರ್ತಾರೆ ಅನ್ನೋ ಥರನೇ ಹೇಳಿದೆ. ಸೊ ಅವ್ರನ್ನೇ ರಿಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡಿದ್ರೆ ಕ್ಯೂಬ್ ಬಿ ಅವರು ಇವಾಗ ರಿಪ್ಲೇಸ್ಮೆಂಟ್ ಆಗಿ ಬಂದರೆ ಜಮ್ಮು ಕಾಶ್ಮೀರ್ನ ಪ್ಲೇಯರ್ ಆಗ್ತಾರೆ. ಸಿಕ್ಕಾಪಟ್ಟೆ ವೆರಿ ಫ್ಯೂ ಮೆಂಬರ್ಸು ಆಡಿರೋದು ಜಮ್ಮು ಕಾಶ್ಮೀರ ಪರವಾಗಿ ಇಂಡಿಯಾಗೆ. ಸೊ ಇವರು ಆಲ್ಮೋಸ್ಟ್ ಎಷ್ಟು 200-300 ಆಗ್ತಾರೆ ಜಮ್ಮು ಕಾಶ್ಮೀರ್ನ ಪರವಾಗಿ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದಕ್ಕೆ. ಸೊ ಒಳ್ಳೆ ಬೌಲರು, ರಣಜಿ ಟ್ರೋಫಿಲ್ ಸಾಕತ್ ವಿಕೆಟ್ಸ್ಗಳನ್ನ ಎತ್ತಿದ್ದಾರೆ. ಆ್ಯಂಡ್ ಇವರಿಲ್ಲದೆ ಇನ್ಯಾರು ಅನ್ನೋ ಹತ್ರ ಎಲ್ಲರೂ ಕ್ವಶನ್ ಮಾಡ್ತಾರೆ, ಇವ್ರು ನನಗೆ ಬಿಡಿದ್ರೆ ಅಂತ. ಸೊ ಒಂಥರ ಹೇಳ್ತಾರಲ್ಲ, ಕಾಲ ಅನ್ನೋದು ಅವಕಾಶ ಕೊಡುತ್ತೆ ಅಂತ. ಹಣೆ ಬರದಲ್ಲಿ ಬರ್ದಿರ್ಬೇಕು ಅಂತ. ಸೊ ಹಣೆ ಬರದಲ್ಲಿ ಬರ್ದಿತ್ತು ಅವ್ರು ಶ್ರೀಲಂಕಾ ಸೀರೀಸ್ನ ಆಡಬೇಕು ಅಂತ. ಅವ್ರ ಲೆವೆಲ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಒಟ್ಟು ಬರಬೇಕು, ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 2, ಬೆನ್ ಸ್ಟೋಕ್ಸ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಕಂಪ್ಲೀಟ್ ಆಗಿ ರಿಟೈರ್ಮೆಂಟ್ನ ಕೊಡ್ತಾ ಇದ್ದಂಗೆ ರಿಟೈರ್ಮೆಂಟಿಂದ ವಾಪಸ್ ಬರುವಂಥದ್ದು ಒಂದು ಕಡೆ ನಡೀತಾ ಇದೆ. ಬರಬಹುದು ಅಂತ, ಆಶಸ್ ಟೈಮಲ್ಲಿ ಬರಬಹುದು ರಿಟೈರ್ಮೆಂಟಿಂದ ಈಚೆಗಡೆ ಅಂತ ಗೊತ್ತಿಲ್ಲ. ವರ್ಲ್ಡ್ ಕಪ್ ಟೈಮಲ್ಲಿ ಈಚೆಗೆ ಬರ್ತಾರ ಅಂತ. ಸೊ ವರ್ಲ್ಡ್ ಕಪ್ ಟೈಮಲ್ಲಿ ಒಂದ್ಸಲ ಬಂದರು 2023 ವರ್ಲ್ಡ್ ಕಪ್ಪಲ್ಲಿ. ODIಸಿಗೆ ಬರೋ ಡೌಟೇನೆ, ಬಟ್ ಟೆಸ್ಟ್ ಅಂತ ಬಂದಾಗ ಬಂದರೂ ಬರ್ಬೋದು ಅನ್ನೋ ಟಾಕ್ ನಡೀತಾ ಇದೆ. ಸೊ ಈ ಬೆನ್ ಸ್ಟೋಕ್ಸ್ದು ಇವಾಗ ಸೀನ್ಸ್ ಏನು ಅಂತಂದರೆ, ಅದೇ ಬಿಗ್ ಬ್ಯಾಶ್ ಲೀಗ್ನ ಆಡಬೇಕು ಅಂತ ಅನ್ಕೊಂತಿರಂತೆ. ಆ್ಯಂಡ್ ಸಿಡ್ನಿ ಸಿಕ್ಸರ್ಸ್ ಫ್ರಂಟ್ ರನ್ ಇದ್ರಂತೆ ಇವ್ರನ್ನ ಪರ್ಚೇಸ್ ಮಾಡೋದಕ್ಕೆ. ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಬಿಗ್ ಬ್ಯಾಶ್ ಲೀಗ್ ಹಿಸ್ಟ್ರಿ ಆಗುವಂಥ ಚಾನ್ಸ್ ಇದೆ ಅನ್ನೋ ಥರ ಈಗ ಅಪ್ಡೇಟು ಬರ್ತಾ ಇದೆ ಮಗ. ಹೌದು, ಕ್ವಾಲಿಟಿ ಆಲ್ರೌಂಡರು ಆ್ಯಂಡ್ ಒಳ್ಳೆ ನೇಮ್ ಇರೋಂಥವ್ರು, ಫೇಮ್ ಇರೋಂಥವ್ರು ಮತ್ತೆ ಹೋಗ್ತಾ ಇದ್ದಾರೆ ಅಂತ ದೊಡ್ಡ ಲೀಗ್ನ ಆಡೋದಕ್ಕೆ. IPL ಆದ ನಂತರ BBL ಅಲ್ವಾ ದೊಡ್ಡ ಲೀಗ್ ಅಂತಂದರೆ. ಸೊ ಈ ಲೀಗ್ನ ಆಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತಲೇ ಖಂಡಿತ IPL ಕೂಡ ಬರಬಹುದು ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್ ಅಂತ ಅನ್ಕೊಬಹುದು. ಯಾಕಂದರೆ IPLದು ರೂಲ್ಸ್ ಇದೆಯಲ್ಲಪ್ಪ, ಮಿನಿ ಆಪ್ಷನ್ಗೆ ರಿಜಿಸ್ಟರ್ ಆಗೋಗಿಲ್ಲ, ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಮೆಗಾ ಆಪ್ಷನ್ಗೆ ರಿಜಿಸ್ಟರ್ ಆಗಬೇಕು ಅಂತ. ಸೊ ನೋಡೋಣ, ಈ ಸೀಸನ್ ಅವಕಾಶ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಸೀಸನ್ ಅಟ್ಲೀಸ್ಟ್ ಖಂಡಿತ ರಿಜಿಸ್ಟರ್ ಆಗೇ ಆಗ್ತಾರೆ ಮೆಗಾ ಆಪ್ಷನ್ಗೆ. ಅಪ್ಡೇಟ್ ನಂಬರ್ 3, ಇಂಗ್ಲೆಂಡ್ನ ಈ ಪ್ಲೇಯರು ಮೊಯಿನ್ ಅಲಿ ಅವರು ಒಬ್ರು ಬಗ್ಗೆ ಮಾತಾಡಿದ್ದಾರೆ. ಸಿಕ್ಕಾಪಟ್ಟೆ ಎಲಿವೇಶನ್ ಬಿಲ್ಡಪ್ ಎಲ್ಲ ಕೊಟ್ಬಿಟ್ಟು ಮಾತಾಡಿದ್ದಾರೆ. ಬಟ್ ಇಂಡಿಯಾ ಅಂತ ಬಂದಾಗ ಖಂಡಿತ ಇವ್ರನ್ನ ಅಂತ ಮಟ್ಟಿಗೆ ಸೀರಿಯಸ್ ಆಗಂತ ತಗೊಳೋದಿಲ್ಲ ಯಾರನ್ನು. ಒಂಥರ ಫನಿ, ಒಂಥರ ಜವೆಲ್ ಕ್ಯಾರೆಕ್ಟರ್, ಫನಿ ಕ್ಯಾರೆಕ್ಟರ್ ಅನ್ನೋ ಥರನೇ ತಗೊಳೋದು. ಅದೇ ಆಶೀಶ್ ನೆಹರಾ ಅವ್ರನ್ನ. ಸೊ ಒಬ್ಬ ಕ್ರಿಕೆಟಿಂಗ್ ಬ್ರೈನ್ ಅಂತ ಬಂದಾಗ ನನ್ನ ಪ್ರಕಾರ, ಅಂದರೆ ಮೊಯಿನ್ ಅಲಿ ಪ್ರಕಾರ ಏನು ಗೊತ್ತಿರಬೇಕು ಅಂತಂದರೆ, ಅವ್ರ ತಲೆಯಲ್ಲಿ ಭಂಡಾರ ಇರಬೇಕು, ಜ್ಞಾನ ಭಂಡಾರ ಅನ್ನೋದು ಇರಬೇಕು. ಎಲ್ಲ ಸಿಚುವೇಶನ್ಗೂ ಒಂದು ಆನ್ಸರ್ ಇರಬೇಕು. ಆ್ಯಂಡ್ ಅದನ್ನು ಸಿಚುವೇಶನ್ನ ಎಕ್ಸ್ಪ್ಲೈನ್ ಮಾಡೋಂಥ ರೀತಿ ಇರಬೇಕು. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅನ್ನೋದು ಇರಬೇಕು. ಬೇಸಿಕಲಿ ಸಿಚುವೇಶನ್ ಕರೆಕ್ಟಾಗಿ ಗೊತ್ತಿರಬೇಕು, ಅದನ್ನ ಎಕ್ಸ್ಪ್ಲೈನ್ ಮಾಡೋದಿರಬೇಕು, ಜೊತೆಗೆ ಸೊಲ್ಯೂಷನ್ ಕೂಡ ಅದಕ್ಕೆ ಇರಬೇಕು. ಅದು ಯಾರ ಹತ್ರ ಚೆನ್ನಾಗಿದೆ ಅಂತಂದರೆ ಇವ್ರ ಹತ್ರ ಸಖತ್ತಾಗಿದೆ ಅಂತ, ಆಶೀಶ್ ನೆಹರಾ ಹತ್ರ ಸಖತ್ತಾಗಿದೆ ಅಂತ ಹೇಳಿದೆ. ಕ್ರಿಕೆಟಿಂಗ್ ಬ್ರೈನ್ ಅಂತ ಬಂದಾಗ ಅವರು ಟಾಪಲ್ಲಿ ಬರ್ತಾರಂತೆ ಇವರ ಪ್ರಕಾರ, ಅನಾಲಿಸಿಸ್ ಪ್ರಕಾರ ನೋಡ್ತು ಅಂತ ಅಂದಾಗ. ಸೊ ಹೌದು, ಇದೆ ಕ್ರಿಕೆಟಿಂಗ್ ಬ್ರೈನ್ ಇದೆ, ಇಲ್ಲ ಅಂತಲ್ಲ. ನಮ್ಮ RCBಲೂ ಕೂಡ ಇದ್ದಂಥವ್ರು, ಗುಜರಾತ್ ಟೈಟನ್ಸ್ ಇನ್ನೂ ಕೂಡ ಇದ್ದಾರೆ. ಆ್ಯಂಡ್ ಟ್ರೋಫಿ ಕೂಡ ಗೆಲ್ತಿದ್ದಾರೆ ಕ್ರಿಕೆಟಿಂಗ್ ಬ್ರೈನ್ನ ಯೂಸ್ ಮಾಡಿಬಿಟ್ಟು. ನಮ್ಮ RCBಲಿ ಇದ್ದಾಗ ಬಿಡಿ ನಾವೆಲ್ಲ ಫುಲ್ಲು ಟ್ರಾಲ್ ಮಾಡಾಕ್ಬಿಟ್ಟಿದ್ವಿ ಆಶೀಶ್ ನೆಹರಾನ. ಗುರು ನಿಂದು ಏನು ಗುರು, ಏನೇನೋ ಬಂದ್ಬಿಟ್ಟು ಹೇಳ್ಕೊಂಡು ಕೊಡ್ತೀಯ, ಅಲ್ಲೆಲ್ಲ ಉಡಾಯಿಸ್ಕೊಂಡು ಹೋಗ್ತೈತೆ ಅಲ್ಲಿ, ನೀನು ಬಂದು ಈ ಬಾಲಿಂಗ್ ಹಾಕು ಅಂತ ಹೇಳ್ತೀಯ, ಅವ್ರು ನಾಯಿ ಕೂಸ್ಕೊಂತವ್ರಲ್ಲಿ ಅಂತ ನಾವು ಟ್ರಾಲ್ ಮಾಡ್ತಾ ಇದ್ವಿ. ಸೊ ಇವ್ರು ನೋಡ್ತಾರೆ ಕ್ರಿಕೆಟಿಂಗ್ ಬ್ರೈನ್ ಸಿಕ್ಕಾಪಟ್ಟೆ ಸೈಕ್ ಆಗಿದೆ ಇವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 4, ಡ್ಯಾರೆಲ್ ಕುಲಿಯನ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಡಿದ್ರೆ, ಪ್ರೊಡ್ಯೂಸಿಂಗ್ ಅ ಬ್ಯಾಟರ್ ಈಕ್ವಲಿ ಅಕಂಪ್ಲೀಸ್ಡ್ ಅಕ್ರಾಸ್ ಆಲ್ 3 ಫಾರ್ಮ್ಯಾಟ್ಸ್ ಆಫ್ ದ ಗೇಮ್ ಈಸ್ ನೋ ಲಾಂಗರ್ ಅಚೀವಬಲ್ ಇನ್ ಕ್ರಿಕೆಟ್ ಅಂತ ಹೇಳ್ತಾ ಅವ್ರು ಹೇಳಿದರೆ, ಕ್ರಿಕೆಟ್ ಈಸ್ ಫೂಲಿಂಗ್ ಇಟ್ ಸೆಲ್ಫ್ ಇಫ್ ಇಟ್ ಥಿಂಕ್ಸ್ ಮೋಸ್ಟ್ ಪ್ಲೇಯರ್ ಕ್ಯಾನ್ ಪ್ಲೇ ಆಲ್ ಫಾರ್ಮ್ಯಾಟ್ಸ್ ಸಕ್ಸಸ್ಫುಲಿ ಅಂತ. ಅಂದರೆ ಬ್ಯಾಟಿಂಗ್ ಅಂತ ಬಂದಾಗ ಎಕ್ಸ್ಪೆಷಲಿ. ಸೊ ಆಲ್ 3 ಫಾರ್ಮ್ಯಾಟ್ಸ್ನ ಆಡ್ಬೋದು ಮೋಸ್ಟ್ ಆಫ್ ದ ಪ್ಲೇಯರ್ಸ್ ಅಂತ ಅನ್ಕೊಂತು ಅಂತಂದರೆ ಕ್ರಿಕೆಟ್ನೇ ಫುಲ್ ಮಾಡ್ದಂಗೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲ ಸಿಕ್ಕಾಪಟ್ಟೆ ರೇರ್ ಸ್ಕಿಲ್ ಇರೋಂಥ ಪ್ಲೇಯರ್ಗಳು ಮಾತ್ರ ಎಲ್ಲ 3 ಫಾರ್ಮ್ಯಾಟ್ ಆಡೋದಕ್ಕಾಗೋದು. ಆ್ಯಂಡ್ ಎಲ್ಲ 3 ಫಾರ್ಮ್ಯಾಟಲ್ಲಿ ಸಕ್ಸಸ್ನ ಕಂಡುಕೊಳ್ಳೋದಕ್ಕಾಗೋದು. ವೆರಿ ಬೆರಳಿಕೆಯಲ್ಲಿ ಎಣಿಸ್ಬೋದು. ಬಟ್ ಮೋಸ್ಟ್ ಆಫ್ ಟೈಮ್ ಮಾಡಬೇಕು ಅಂತ ಅನ್ಕೊಂತಾರೆ, ಅದು ಆಡೋದಕ್ಕಾಗೋದಿಲ್ಲ. ಏನಕ್ಕೆ ಅಂತಂದರೆ ಅದೇ ಎಲ್ಲ 3 ಫಾರ್ಮ್ಯಾಟ್ಸ್ನ ಆಡಬೇಕು ಅಂದರೆ ಅದು ಸಬ್ಲೈಮ್ ಆಗಿರಬೇಕು, ಎಲ್ಲೋ ಒಂಥರ ಸ್ಪೆಷಲ್ ಟ್ಯಾಲೆಂಟ್ ಅನ್ನೋದಿರಬೇಕು. ಆಬ್ವಿಯಸ್ಲಿ ಆ ಹಾರ್ಡ್ ವರ್ಕ್ ಅನ್ನೋದು ಇರಲೇಬೇಕು. ಹಾರ್ಡ್ ವರ್ಕಿಂದನೇ ಟ್ಯಾಲೆಂಟ್ ಬರುವಂಥದ್ದು, ಸ್ಕಿಲ್ ಕಲಿಯೋವಂಥದ್ದು. ಬಟ್ ಇದೆಲ್ಲ ಒಂಥರ ಮೈನ್ ಡಿಸಿಪ್ಲಿನ್ ಇರಬೇಕು ಆಲ್ 3 ಫಾರ್ಮ್ಯಾಟ್ಸ್ನ ಆಡಬೇಕು ಅಂತಂದರೆ. ಜೊತೆಗೆ ಎಲ್ಲರೂ ಆಡೋದಕ್ಕಾಗೋದಿಲ್ಲ, ವೆರಿ ಫ್ಯೂ ಮೆಂಬರ್ಸ್ ಮಾತ್ರ. ಅವರಿಗೆ ಒಂಥರ ದೇವರಿಂದನೇ ಬರ್ಸ್ಕೊಂಡ್ಬಿಡ್ತಾರೆ, ನೀನು ಕ್ರಿಕೆಟಿಗೆ ಮಾತ್ರನೇ ಇದೆಯಾ ನೀನು ಗುರು, ನೀನು ಕ್ರಿಕೆಟ್ ಆಡೋದಕ್ಕೋಸ್ಕರನೇ ಇದೆಯಾ ಅಂತ ದೇವರಿಂದ ಬರ್ಸ್ಕೊಂಡ್ಬಿಟ್ಟಿದ್ರೆ ಅದಕ್ಕೋಸ್ಕರ ಆಲ್ 3 ಫಾರ್ಮ್ಯಾಟ್ಸ್ನ ಆಡ್ತಾರೆ ಅಂತ. ಆ್ಯಂಡ್ ಗೊತ್ತಿರೋದು ನಿಮಗೆ ಬೆಳವಣಿಗೆಯಲ್ಲಿ ಎಣಿಸ್ಬೋದು ಗುರು. ಅಪ್ಡೇಟ್ ನಂಬರ್ 5, ಜಾಶ್ ಹ್ಯಾಸಲ್ವುಡ್ ನಮ್ಮ RCBಯ ಪ್ಲೇಯರ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ಬಿಗ್ ಸೀರೀಸ್ ಅಂತ ಬಂದಾಗ ನಮಗೆ ಬಿಗ್ ಸೀರೀಸ್ ಅಂತ ನೆನಪಾಗೋದು ಅದು ಬಾರ್ಡರ್ ಗವಾಸ್ಕರ್ ಟ್ರೋಫಿ, ಜೊತೆಗೆ ಮೇನ್ ಆಗಿ ಆ್ಯಶಸ್ಸು. ಸೊ ಎರಡಂತೂ ಪಕ್ಕ ಇದ್ದೇ ಇದೆ. ಸೊ ಇದನ್ನ ಆಡಿದ್ದೀವಿ, ಗೆದ್ದು ಇದ್ದೀವಿ. ಬಾರ್ಡರ್ ಗವಾಸ್ಕರ್ನು ಗೆದ್ದಿದ್ದೀವಿ, ಜೊತೆಗೆ ಆ್ಯಶಸ್ನು ಕೂಡ ಗೆದ್ದಿದ್ದೀವಿ. ಬಟ್ ಒನ್ ಥಿಂಗ್ ಏನು ಅಂದರೆ, ನಾನು ಪರ್ಸ್ನಲಿ ಅಂದರೆ ಜಾಶ್ ಹ್ಯಾಸಲ್ವುಡ್ ಪರ್ಸ್ನಲಿ ಹೋಗ್ಬಿಟ್ಟು ಸೌತ್ ಆಫ್ರಿಕಾನಲ್ಲಿ ಗೆದ್ದಿಲ್ವಂತೆ. ಸೊ 3 ಬಿಗ್ ಸೀರೀಸ್ಗಳು ಬರ್ತಾ ಇದೆ ನಮಗೆ. ಸೊ ಈ 3 ಬಿಗ್ ಸೀರೀಸ್ನ ನಾವು ಸೀರಿಯಸ್ ಆಗಿ ತೊಗೊಳ್ತೀನಿ. ಆ್ಯಂಡ್ ನಾನು ಸೀರಿಯಸ್ ಆಗಿ ಪರ್ಸ್ನಲಿ ತೊಗೊತೀನಿ. ನಮ್ಮ ಟೀಮು ಕೂಡ ಸೀರಿಯಸ್ ಆಗಿ ತೊಗೊಂಡಿದೆ.
ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ನೋಡ್ತು ಅಂದ್ರೆ ಮೂರ್ ಸೀರೀಸ್ ಬರ್ತಾ ಇರುವಂತದ್ದು ಜೊತೆಗೆ ವರ್ಲ್ಡ್ ಕಪ್ ಇರುವಂತದ್ದೆಲ್ಲ ನೋಡ್ತು ಅಂದ್ರೆ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಬಂತು ಅಂದ್ರೆ ಖಂಡಿತ ಈ ಒಂದು ಸೂಪರ್ ಬೌಲರ್ಸ್ ಗಳೆಲ್ಲ ಏನಿದ್ದಾರೆ, ಮಿಚೆಲ್ ಸ್ಟಾರ್ಕ್ ಆಗಿರ್ಬೋದು, ಪ್ಯಾಟ್ ಕಮಿನ್ಸ್ ಆಗಿರ್ಬೋದು, ಜಾಶ್ ಹ್ಯಾಜರ್ಡ್ ಆಗಿರ್ಬೋದು, ಇವ್ರನ್ನ ಖಂಡಿತ ಪ್ರಿಸರ್ವ್ ಮಾಡ್ತಾರೆ, IPL ಆಡೋದಕ್ಕೆ ಬಿಡೋದಿಲ್ಲ ಅಂತ ಸಿಕ್ಕಾಪಟ್ಟೆ ರಿಪೋರ್ಟ್ಸ್ ಗಳೆಲ್ಲ ಬರ್ತಾ ಇದೆ. ಸೊ ನೋಡುವ ಅದೇನಾಗುತ್ತೆ ಕತೆ ಅಂತ. ಸೊ ಸಿಕ್ಕಾಪಟ್ಟೆ ರೈನ್ ಔಟ್ ಆಗೋಗ್ಬಿಡ್ತಾರೆ ಇವರು, ವರ್ಷ ಫುಲ್ ಬೌಲಿಂಗ್ ಮಾಡ್ತಾ ಇತ್ತು ಅಂತಂದ್ರೆ ನೋಡಿ ಬುಮ್ರಾಗೆ ಎಷ್ಟು ಚೆನ್ನಾಗಿ ಕೊಡ್ತಾರೆ, ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡ್ತಾವ್ರು ಇಂಡಿಯಾದವರು, ಆಡೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ನೋಡಿ ODIಸಿಗೆ ಮಾತ್ರ ಆಡಿಸ್ತಾವ್ರಲ್ಲಿ, ವರ್ಲ್ಡ್ ಕಪ್ ಇರೋದ್ರಿಂದ ಅದು ಬಿಡ್ತಾರೆ, T20ಗೆ ಹಾಕಂತಾನೆ ಇಲ್ಲ ಅಲ್ಲಿ. ಜೊತೆಗೆ ಟೆಸ್ಟ್ ಅಂತ ಬಂದಾಗ ಇಲ್ಲೂ ಕೂಡ ಶ್ರೀಲಂಕಾ ಅಗೇನ್ಸ್ಟ್ ನೋಡಿ ಪ್ರಿಸರ್ವ್ ಮಾಡ್ತಾ ಇದ್ದಾರೆ ಅಲ್ಲಿ, ಜಾಸ್ತಿ ಆಗೋದು ಬೇಡ ನಿಗಲ್ಲು, ಇನ್ನೊಂದು ಸ್ವಲ್ಪ ರಿಕವರ್ ಆಗಲಿ ಅಂತ. ಹಂಗೆ ಅಲ್ವಾ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಕೂಡ. ಸೊ IPL ಮಿಸ್ ಮಾಡ್ಕೊಳ್ಳೋ ಎಲ್ಲಾ ಪಾಸಿಬಿಲಿಟಿ ಕಾಣಿಸ್ತಾ ಇದೆ, ಇವರು ಸೀರಿಯಸ್ ಆಗಿರೋದಲ್ಲ ನೋಡ್ಕೊ ಅಂತಂದ್ರೆ. ಅಪ್ಡೇಟ್ ನಂಬರ್ 6, ನುವಾನ್ ಕುಲಶೇಖರ. ಯಾರಿಗೆ ತಾನೇ ನೆನಪಿಲ್ಲ, CSKಗೆ ಜಮಾನ್ದಲ್ಲಿ ಆಡಿರುವಂತ ಪ್ಲೇಯರು, ಶ್ರೀಲಂಕಾ ಪರವಾಗಿ ಫೈನಲ್ ಆಡಿದಂಥ ಪ್ಲೇಯರ್, ವರ್ಲ್ಡ್ ಕಪ್ ಫೈನಲ್ ಆಡಿದಂಥ ಪ್ಲೇಯರು ಇಂಡಿಯಾ ವಿರುದ್ಧ. ಗೊತ್ತಿರೋದು ನಿಮಗೆ ಎಂಥ ಸೈಕ್ ಪ್ಲೇಯರ್ ಆಗಿದ್ರು ನುವಾನ್ ಕುಲಶೇಖರ ಒಂದು ಜಮಾನದಲ್ಲಿ ಅಂತ. ಸೊ CSK ಅದು ನೋಡ್ಬಿಟ್ಟು ಇವ್ರನ್ನ ತಗೊಂತಾರೆ. 2011 ಇವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನು ಅಂತ ಅಂದ್ರೆ, ಇಂಡಿಯಾ ವರ್ಲ್ಡ್ ಕಪ್ನಾಗ ಗೆಲ್ತಾರೆ, ಪಟ್ಟನಂಗೆ CSKಗೆ ಆಡ್ ಆನ್ ಆಗ್ತೀನಿ, ನನ್ನ ಪರ್ಫಾರ್ಮೆನ್ಸ್ ಹೋಗ್ಬಿಟ್ಟು CSK ಅವ್ರು ತಗೊಂತಾರೆ. ನಾನು MS ಧೋನಿ ಅವರಲ್ಲಿ ಏನು ನೋಡಿದೆ ಅಂತ ಅಂದ್ರೆ, ಬ್ಯಾಗಿಂಗ್ ಇರಲಿಲ್ಲ, ಅದನ್ನ ಬ್ಯಾಕಿಂಗ್ ಇಟ್ಕೊಂಡ್ ಬರಲಿಲ್ಲ ಅವರು. ಇಲ್ಲ ಆಗೋ ನಾನು ವರ್ಲ್ಡ್ ಕಪ್ ಗೆಲ್ಸ್ಬಿಟ್ಟಿದ್ದೀನಿ, 2011 ವರ್ಲ್ಡ್ ಕಪ್ನ ನಾನೇ ಗೆಲ್ಸಿದ್ದು, ನಾನು ಹಂಗೆ ಆಡಿದೆ, ನಾನು ಹಿಂಗೆ ಆಡಿದೆ, ನಾನು ಫೈನಲ್ಸ್ ಆಡಿದೆ, ಹಿಂಗಿತ್ತು ಫೈನಲ್ಸು, ಹಂಗೆ ಅಂತ. ಆ ಒಂದು ಬ್ಯಾಗೇಜ್ನ ತೊಗೊಂಡ್ಬರ್ತಾ ಇರಲಿಲ್ಲ ಅವರು, ಹಿಂದೆ ಆಗಿರೋನ ತೊಗೊಂಡ್ಬರ್ತಾ ಇರಲಿಲ್ಲ. ಹಿಂದೆ ಆಗಿರೋನು ಜಸ್ಟ್ ಅವಾಗಿನ ಆಗಿತ್ತು ವರ್ಲ್ಡ್ ಕಪ್ಪು, IPL ಆಮೇಲೆ ಇತ್ತು, ಅವಾಗಿನ ವರ್ಲ್ಡ್ ಕಪ್ ಆಗಿತ್ತು, ವರ್ಲ್ಡ್ ಕಪ್ ಗೆಲ್ತು ಇಂಡಿಯಾ. ಸೊ ಅದಾದ ನಂತರ ಇಲ್ಲಿ ನೋಡ್ತು ಅಂದ್ರೆ ಏನೋ ಮಾತಾಡ್ತಾನೆ ಇಲ್ಲ ವರ್ಲ್ಡ್ ಕಪ್ ರಿಲೇಟೆಡ್, ವರ್ಲ್ಡ್ ಕಪ್ ಗೆದ್ವಿ ಅನ್ನೋದ್ರು ಏನು ಒಂದು ಇದೇ ಇಲ್ಲ, ಒಂದು ಫೀಲು ಇಲ್ಲ, ಏನೂ ಇಲ್ಲ, ಸುಮ್ಮನೆ ಅವರೇ. ಆ್ಯಂಡ್ ಮುಂದೆ ಆಡ್ಬೇಕಾಗಿರೋದು ಮಾತ್ರ ಮಾತಾಡ್ತಾವ್ರೆ. CSK ಹೆಂಗೆ ಆಡಬೇಕು, CSK ಹಿಂಗೆ ಈ ಟ್ರೋಫಿನ ಗೆಲ್ಲಬೇಕು, CSK ನೆಕ್ಸ್ಟ್ ಮ್ಯಾಚ್ ಹೆಂಗೆ ಗೆಲ್ಲಬೇಕು. ಸೊ ಇದಿತ್ತು ಅವರ ಮೈಂಡ್ ಸೆಟ್ಟು. ಸೊ ಇದು MS ಧೋನಿ. ಹಿಂದೆಗಡೆ ಆಗಿರೋದು ಹೋಯ್ತು ಅಷ್ಟೇನೆ, ಅಲ್ಲಿ ಜಾಸ್ತಿ ಟೈಮು ಅಲ್ಲ, ಅಲ್ಲಿ 1 ತಿಂಗಳು ಆಗಿಲ್ಲ, 2 ತಿಂಗಳು ಆಗಿಲ್ಲ, ಅಲ್ಲಿ ಜಾಸ್ತಿ ಟೈಮೇ ಇಲ್ಲ ಅಲ್ಲಿ. ಅವ್ರು ಮುಂದೆ ಆಗ್ಬೇಕಾಗಿರೋದು ಮಾತ್ರ ಯೋಚನೆ ಮಾಡ್ತಾರೆ. ವರ್ಲ್ಡ್ ಕಪ್ ಗೆದ್ವಿ ಅಷ್ಟೇ, ಮುಂದೆ ಇಲ್ಲಿಂದ ಹಿಂಗ್ ಗೆಲ್ಬೇಕು ನೆಕ್ಸ್ಟ್ ಮ್ಯಾಚು, ಅದ್ರ ಬಗ್ಗೆ ಫೋಕಸ್ ಇರಬೇಕು ಅಂತ. ಅಪ್ಡೇಟ್ ನಂಬರ್ 7, ಋತುರಾಜ್ ಗಾಯಕ್ವಾಡ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಮಗ. ಋತುರಾಜ್ ಗಾಯಕ್ವಾಡ್ ವಿಲ್ ಮೋಸ್ಟ್ ಲೈಕ್ಲಿ ಟು ಅಟೆಂಡ್ ದ CSK ಫಿಟ್ನೆಸ್ ಕ್ಯಾಂಪ್ ಆಫ್ಟರ್ ಕಂಪ್ಲೀಟಿಂಗ್ ದುಲೀಪ್ ಟ್ರೋಫಿ ಅಸೆಸ್ಮೆಂಟ್ ಅಂತ ಇವಾಗ ಅಪ್ಡೇಟು ಬಂದಿದೆ. ಪಾಪ ಅಂತ ಅನ್ಸುತ್ತೆ ಋತುರಾಜ್ ಗಾಯಕ್ವಾಡ್ನ ಒಂದೆಂಡಲ್ಲಿ ನೋಡ್ತು ಅಂದ್ರೆ, ODIs ಅಂತ ಬಂದಾಗ ಲಾಸ್ಟ್ ಸೆಂಚುರಿ ಹೊಡೆದಿದ್ದಾರೆ ಇಂಡಿಯನ್ ಟೀಮಿಗೆ. ಬಟ್ ಆದರೂ ಕೂಡ ಅವರು ನೆಕ್ಸ್ಟ್ ODIsನ ಆಡಲೇ ಇಲ್ಲ, ಸೆಲೆಕ್ಟ್ ಆಗಲೇ ಇಲ್ಲ. ಸೊ ODI ಸೀರೀಸ್ಗೆ ಅಟ್ಲೀಸ್ಟ್ ಸೆಲೆಕ್ಟ್ ಆಗ್ತಾರೆ ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಆ ODI ಸೆಂಚುರಿ ಒಂದಿದೆ ಗುರು ಇವರಿಂದ, ಲಾಸ್ಟ್ ಮ್ಯಾಚ್ ಆಡಿದ್ರು ಸೆಂಚುರಿ ಹೊಡೆದಿದ್ದಾರೆ, ಬಟ್ ಆದರೂ ಕೂಡ ಅಲ್ಲಿಂದ ಡ್ರಾಪ್ ಆಗೋಗ್ಬಿಟ್ಟಿದ್ದಾರೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಇವ್ರನ್ನ, ರಜತ್ ಪತಿದಾರ್ನ ಎಲ್ಲಾನು ಒಂದು ODI ಸ್ಕ್ವಾಡ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ವೆಸ್ಟ್ ಇಂಡೀಸ್ ಸೀರೀಸ್ ಹೋಪ್ಫುಲಿ ಬರ್ತಾರೆ ಅಂತ. ಸೊ ನನಗೆ ಇಲ್ಲಿ IPL ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕಲ್ಲ, ಇಂಡಿಯನ್ ಟೀಮಿಗೆ ಬರಬೇಕು ಋತುರಾಜ್ ಗಾಯಕ್ವಾಡ್ ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ, ಎಸ್ಪೆಷಲಿ ODI ಫಾರ್ಮೆಟ್. ಅಪ್ಡೇಟ್ ನಂಬರ್ 8, ಏಷ್ಯಾ ಕಪ್ಪಿಗೆ ವುಮೆನ್ಸ್ ಸ್ಕ್ವಾಡ್ ಅನೌನ್ಸ್ ಆಗಿದೆ. ಇವಾಗ ನೋಡ್ತಾ ಇರಬಹುದು ಹರ್ಮನ್ಪ್ರೀತ್ ಕೌರ್ ಅವರ ಕ್ಯಾಪ್ಟನ್ಸಿಲಿ, ಸ್ಮೃತಿ ಮಾನನ ಅವರ ವೈಸ್ ಕ್ಯಾಪ್ಟನ್ಸಿಲಿ, ಶಫಾಲಿ ವರ್ಮಾ, ಜಮೈಮಾ ರೋಡ್ರಿಕ್ಸ್, ಆಮೇಲೆ ಫುಲ್ಮಲಿ ಭರ್ತಿ ಅವರು, ಆಮೇಲೆ ದೀಪ್ತಿ ಶರ್ಮಾ, ರಿಚಾ ಘೋಷ್, ಆಮೇಲೆ ಕಮಲಿನಿ, ಅರುಂಧತಿ ರೆಡ್ಡಿ, ಪ್ರೇಮ ರಾವತ್, ರಾಧಾ ಯಾದವ್, ಆಮೇಲೆ ಶ್ರೀಚಾರಣಿ ಅವರು, ರೇಣುಕಾ ಠಾಕೂರ್, ಆಮೇಲೆ ನಂದಿನಿ ಶರ್ಮಾ, ಜೊತೆಗೆ ಕ್ರಾಂತಿ ಅವರು. ಏನು ಪರ್ಫಾರ್ಮೆನ್ಸ್ ಇವರು ವರ್ಲ್ಡ್ ಕಪ್ಪಲ್ಲಿ ಬಂದಂಥದ್ದು. ಹೌದು, ವರ್ಲ್ಡ್ ಕಪ್ ನೆಟ್ಟಿಗೆ ಆಡಲಿಲ್ಲ ನಮ್ಮ ಟೀಮ್ ಇಂಡಿಯಾ, ಸೋತ್ಕೊಂಡು ಬಂದ್ವಿ. ನೋಡೋಣ ಏಷ್ಯಾ ಕಪ್ಪಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಈ ಸ್ಕ್ವಾಡ್ ಅಂತ. ಅಪ್ಡೇಟ್ ನಂಬರ್ 9, ಸ್ರಾಂಚ್ ಜೈನ್ ಬಗ್ಗೆ ಮಾತಾಡಿದ್ದಾರೆ ವಸೀಂ ಜಾಫರ್ ಅವರು. ಸೊ ಅವ್ರನ್ನ ಪಿಕ್ ಮಾಡಿದ್ದೇನಿದೆ ಈ ಸ್ಕ್ವಾಡಿಗೆ, ಶ್ರೀಲಂಕಾ ಅಗೇನ್ಸ್ಟ್ ಲೆಫ್ಟ್ ಹ್ಯಾಂಡರ್ಸ್ ಇದ್ದಾರೆ ಶ್ರೀಲಂಕಾ ಸ್ಕ್ವಾಡಲ್ಲಿ. ಸೊ ಇವ್ರ ಅಗೇನ್ಸ್ಟ್ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗ್ಬೋದು. ಒಬ್ಬ ಜೆನ್ಯೂನ್ ಆಫ್ ಸ್ಪಿನ್ನರ್, ವಾಷಿಂಗ್ಟನ್ ಸುಂದರ್ ಫಿಟ್ ಇಲ್ದಿರೋಂಥ ಟೈಮಲ್ಲಿ ಇವ್ರನ್ನ ಪಿಕ್ ಮಾಡಿದಾರಲ್ಲ. ಸೊ ಇವ್ರನ್ನ ಸ್ಟ್ರೇಟ್ ಅವೇ 11ಗೆ ಎಳ್ಕೊಂಬಂತು ಅಂತಂದ್ರೆ, ಮೊದಲನೇ ಮ್ಯಾಚ್ ಸ್ಕ್ವಾಡಿಗೆ ಎಂಟ್ರಿ ಕೊಡ್ತಿದ್ದಂಗೆ ಮೊದಲನೇ ಮ್ಯಾಚ್ ಏನಾದ್ರು ಡೆಬ್ಯೂ ಮಾಡಿಸ್ಬಿಡ್ತು ಅಂತಂದ್ರೆ, ಇನ್ಫ್ಯಾಕ್ಟ್ ಇವರು ಅಕ್ಯೂಬ್ ನಬಿ ಅವರು ಕೂಡ ರೇಸಲ್ಲಿ ಇದ್ದಾರೆ. ಸೊ ಇವ್ರು ಇಬ್ಬರು ಏನಾದ್ರು ಆಡ್ಬಿಡ್ತು ಅಂತಂದ್ರೆ, ಇಬ್ರು ಡೆಬ್ಯೂಲಿ ಇಬ್ರು ಏನಾದ್ರು 5-4 ಎತ್ಬಿಡ್ತು ಅಂತಂದ್ರೆ, ಇದಕ್ಕಿಂತ ಒಂದು ಸೈಕ್ ಸೀನ್ಸ್ಗಳು ಇನ್ನೂ ಒಂದು ಇರೋದಿಲ್ಲ. ಸೊ ಇವ್ರ ಬಗ್ಗೆ ಹೇಳ್ತಾ ಹೇಳಿರೋದು ಇಷ್ಟೇನೆ, ಬೆಟರ್ ಸ್ಪಿನ್ನರ್ ಇದ್ದಾರೆ. ವಾಶಿಗೆ ಕಂಪೇರ್ ಮಾಡ್ತಾರೆ ಸ್ರಾಂಚ್ ಜೈನ್ ಸಿಕ್ಕಾಪಟ್ಟೆ ಸೈಕ್ ಸ್ಪಿನ್ನರು. ಸೊ ಅದರಿಂದ ಇವ್ರನ್ನ ಹಾಕೊಂಡಿರೋದು ಅಂಡ್ ಹೊಸೊಬ್ಬರಿಗೆ ಅವಕಾಶ ಕೊಟ್ಟಿರುವಂಥದ್ದು ಇದು ಸಿಕ್ಕಾಪಟ್ಟೆ ಒಳ್ಳೆ ವಿಷಯ. BCCI ಔಟ್ ಆಫ್ ದ ಸಿಲೆಬಸ್ ಯೋಚನೆ ಮಾಡಿದರೆ ಇದು ಒಂದು ಒಳ್ಳೆ ವಿಚಾರ ಅಂತ ಹೇಳಿದ್ದಾರೆ. ಹಳೆ ಮುಖಗಳನ್ನ ನೋಡೋದ್ರಿಂದ ಇನ್ನೊಂದು ಹೊಸ ಮುಖ ಇಲ್ಲಿ ತೊಗೊಂಡ್ಬಂದಿರೋದು ಇವ್ರಿಗೆ ಖುಷಿಯಾಗಿದೆ ವಸೀಂ ಜಾಫರ್ ಅವ್ರಿಗೆ. ಸೊ ಸೀರೀಸ್ ಹೆಂಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡೆಂಟು. ಏನಾದ್ರು ಇವ್ರು ಬಂದ್ಬಿಟ್ಟು ಏನಾದ್ರು ವಿಕೆಟ್ಸ್ಗಳ ಸುರಿಮಳೆನೇ ಹರಿಸ್ಬಿಟ್ರು ಅಂತ ಅಂದರೆ ಅವಾಗ ಖಂಡಿತ ಎಲ್ಲರೂ ಖುಷಿ ಆಗುತ್ತೆ. ಅದೇ ಅವ್ರನ್ನ ಬಂದ್ಬಿಟ್ಟು ನಾಯಿ ಓಡಿಸ್ಕೊಳಂತಿತ್ತು ಅಂದರೆ ಯಾರನ್ನ ಕರ್ಕೊಂಬಂದ್ರಿ ಗುರು ಇವರು ಅಂತ ಎಲ್ಲರೂ ಮಾತಾಡ್ತಾರೆ. ಸೊ ಅದು ಯಾರ ಮೇಲೆ ಡಿಪೆಂಡ್ ಅಂದರೆ ಸ್ರಾಂಚ್ ಅವ್ರ ಮೇಲೆ ಡಿಪೆಂಡು, ಹಿಂಗೆ ಆಡ್ತಾರೆ ಅನ್ನೋದು. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಇದಿಷ್ಟು ಆಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸ್ವಲ್ಪನಾದರೂ ಒಂದು ಲೈಕ್ ಉದ್ರಿಸಿ ಗಾಯ್ಸ್.